ನಮಸ್ತೆ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಸ್ನೇಹಿತರೆ, ಇಂದು PM ಕಿಸಾನ್ ಯೋಜನೆಯ ಅಡಿಯಲ್ಲಿ ಲಕ್ಷಾಂತರ ರೈತರಿಗೆ 2,000 ಹಣ ಅಕೌಂಟಿಗೆ ಬಂದಿದೆ. ಆದರೆ ಗೃಹಲಕ್ಷ್ಮಿ 21 ಮತ್ತು 22ನೇ ಕಂತಿನ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಯಾಕೆ ಸರ್ಕಾರ ಬಡಜನರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡುತ್ತಿದೆ ಅನ್ನುವುದು ಹಲವು ಮಹಿಳೆಯರ ಅಳಲು. ಕೇಂದ್ರ ಸರ್ಕಾರ ರೈತರಿಗೆ ಬಂಪರ್ ಕೊಡುಗೆಯನ್ನು ನೀಡಿದೆ. PM ಕಿಸಾನ್ ಹಣದ ಬಗೆಗಿನ ಮಾಹಿತಿ ಹಾಗೂ ರಾಜ್ಯ ಸರ್ಕಾರ ಮಹಿಳೆಯರಿಗೆ ನೀಡುವ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಾತ್ರ ಬಿಡುಗಡೆ ಮಾಡಿಲ್ಲ ಏಕೆ ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆ ತನಕ ನೋಡಿ. ಕೇಂದ್ರ ಸರ್ಕಾರ ಇಂದು ಅಂದರೆ ಆಗಸ್ಟ್ 2ರಂದು 20ನೇ ಹಂತದ 2,000ದ ಮೊತ್ತ ಬಿಡುಗಡೆ ಮಾಡಿದೆ. ಸುಮಾರು 9.7 ಕೋಟಿ ರೈತರಿಗೆ 20,500 ಕೋಟಿ ಹಣ DBT ಮುಖಾಂತರ ದಾಖಲಾಗಿದೆ. ಯಾರ್ಯಾರಿಗೆ ಬ್ಯಾಂಕ್ಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂದರೆ KYC ಅಥವಾ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ತಪ್ಪು ಇರುವವರಿಗೆ PM ಕಿಸಾನ್ ಹಣ ಇನ್ನೂ ಜಮಾ ಆಗಿರುವುದಿಲ್ಲ. PM ಕಿಸಾನ್ ಪೋರ್ಟಲ್ ಅಥವಾ ಆ್ಯಪ್ ಮೂಲಕ ಬೆನಿಫಿಷರಿ ಸ್ಟೇಟಸ್ ಚೆಕ್ ಮಾಡಬಹುದು. ಈಗಾಗಲೇ ಆಗಸ್ಟ್ ತಿಂಗಳು ಆರಂಭವಾಗಿದ್ದು ಇನ್ನು 21ನೇ ಮತ್ತು 22ನೇ ಹಂತದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಸುಳಿವು ಕೂಡ ಸರ್ಕಾರದಿಂದ ಇನ್ನೂ ಬಂದಿಲ್ಲ. ಇತ್ತೀಚೆಗೆ ಹಲವು ಫೇಕ್ ವಿಡಿಯೋಗಳು ಹಣ ಬಿಡುಗಡೆಯಾಗಿದೆ ಅಂತ ಪದೇ ಪದೇ ಹೇಳಿದರೂ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆಯಾಗಿಲ್ಲ. ಜನರಿಗೆ ಗೊಂದಲ, ನಿರೀಕ್ಷೆ, ನಿರಾಸೆ ನಿತ್ಯ. ಹಲವು ಕುಟುಂಬದ ಹೆಂಗಸರು ತಾವು ಗೃಹಲಕ್ಷ್ಮಿಯಿಂದ ನಂಬಿಕೆ ಇಟ್ಟು ಕಾಯುತ್ತಿದ್ದಾರೆ. ಆದರೆ ಮನಸ್ಸಿನಲ್ಲೇನೋ ಅಶಾಂತಿ. ಇನ್ನು ನಮ್ಮ ಹಣ 4 ತಿಂಗಳು ಆಯ್ತಾ ಬಂದರೂ ಕೈ ಸೇರಿರಲಿಲ್ಲ ಎಂಬ ನೋವು. ಮೊದಲ ವಾರದಲ್ಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಸಮಯ ನೋಡಿಕೊಂಡು ಸರ್ಕಾರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಬಹುದು ಎಂಬ ಹಲವು ನಿರೀಕ್ಷೆಯಿಂದ ಕಾಯುತ್ತಿದ್ದಾರೆ. ಆದರೆ ಅಂತಿಮವಾಗಿ ಹಣ ಬಿಡುಗಡೆಯಾಗುವುದು ಜಿಲ್ಲಾ ಪಂಚಾಯತ್ ಮತ್ತು ಹಣ ಹಂಚಿಕೆ ಪ್ರಕ್ರಿಯೆ ಮೇಲೆ ನಿರ್ಧರಿಸಿದೆ. ಕೆಲವು ಜಿಲ್ಲೆಗಳ ಲೆಕ್ಕಾಚಾರಗಳು ಇನ್ನೂ ಫೈನಲ್ ಆಗಿಲ್ಲ ಎನ್ನಲಾಗಿದೆ. ಸರ್ಕಾರದಿಂದ ಅಧಿಕೃತ ಘೋಷಣೆ ಬಂದ ನಂತರವಷ್ಟೇ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿರೀಕ್ಷೆ ಮಾಡಬಹುದು. ಸ್ನೇಹಿತರೆ, ರೈತರಿಗೆ PM ಕಿಸಾನ್ ಯೋಜನೆಯ ಹಣ ಬಿಡುಗಡೆಯಾಗಿದೆ. ಆದರೆ ಗೃಹಲಕ್ಷ್ಮಿಯರಿಗೆ ಮಾತ್ರ ಯಾಕೆ ಇನ್ನೂ ಬಿಡುಗಡೆಯಾಗಿಲ್ಲ? ಪದೇ ಪದೇ ಅದಕ್ಕೆ ಅಡೆತಡೆಗಳು ಸಾಕಷ್ಟು ಬರುತ್ತಲೇ ಇರುತ್ತವೆ. ಯಾಕೆ? ಇದು ರಾಜಕೀಯ ಕುತಂತ್ರನ ಅಥವಾ ತಾಂತ್ರಿಕ ತೊಂದರೆಯ? ನಿಮಗೆ ಏನನಿಸುತ್ತದೆ? ದಯವಿಟ್ಟು ಕಾಮೆಂಟ್ ಮಾಡಿ ನಿಜ ಹೇಳಿ. ಏಕೆಂದರೆ ನಿಮ್ಮ ಪ್ರತಿಕ್ರಿಯೆ ಮುಂದೆ ಸರಿಯಾದ ವಿಚಾರ ಎಲ್ಲಿಗೆ ತಲುಪಬೇಕೋ ಅಲ್ಲಿ ತಲುಪಬಹುದು. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ನಮ್ಮ ಈ ನೋವು ಸರ್ಕಾರಕ್ಕೂ ಮುಟ್ಟಲಿ, ಸತ್ಯ ಎಲ್ಲರಿಗೂ ತಲುಪಲಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ, ನ್ಯೂಸ್ ವಿತ್ ನನ್ನ ವಾಯ್ಸ್. ಧನ್ಯವಾದಗಳು ಸ್ನೇಹಿತರೆ. ನಾಳೆ ಮತ್ತೊಂದು ಹೊಸ ಸರ್ಕಾರದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.